ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಜಾತಿ ಗಣತಿ ಅಲಿಯಾಸ್ ಶೈಕ್ಷಣಿಕ, ಆರ್ಥಿಕ ಮತ್ತು ಸಾಮಾಜಿಕ ಸಮೀಕ್ಷೆ. ನಾವು ಈಸಿಯಾಗಲಿ ಎನ್ನುವ ಕಾರಣಕ್ಕೆ ಜಾತಿ ಗಣತಿ ಅಂತ ಮಾತಾಡೋಣ. ಯಾಕಂದರೆ ಹೋದ ಸಲ ಮಾಡಿದಂತಹ ಜಾತಿ ಗಣತಿಯನ್ನು ವೈಜ್ಞಾನಿಕವಾಗಿಲ್ಲ ಅನ್ನುವ ಕಾರಣಕ್ಕೆ ತಡೆ ಹಿಡಿದು ಈಗ ಹೊಸದಾಗಿದೆ ಏನೋ ಮಾಡ್ತಾ ಇದ್ದಾರೆ. ಶುರುವಾಗಿದೆ. ಅದು ಅಂದ್ಕೊಂಡ ಟಾರ್ಗೆಟ್ನ ಸ್ಪೀಡಲ್ಲಿ ಹೋಗದೇ ಇದ್ರೂ ಕೆಲಸ ನಡೀತಾ ಇದೆ. ತಾಂತ್ರಿಕ ಕಾರಣಗಳಿಂದ ನಿನ್ನೆ ಬೆಂಗಳೂರಿನಲ್ಲಿ ಸ್ವಲ್ಪ ತಡವಾಗಿ ಸ್ಟಾರ್ಟ್ ಆಯಿತು. ನಿನ್ನೆದೊಂದು ಬ್ಯೂಟಿ ಏನು ಅಂತಂದರೆ, ಈ ಸಮೀಕ್ಷೆಯನ್ನು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರ ಮನೆಗೆ ಸಮೀಕ್ಷೆ ಮಾಡಲಿಕ್ಕೆ ಹೋಗಿದ್ದರು. ಸಮೀಕ್ಷೆ ವಿಡಿಯೋ ಸಿಕ್ಕಾಬಿಟ್ಟೆ ವೈರಲ್ ಆಯಿತು. ಸಮೀಕ್ಷೆಯಲ್ಲಿ ಬಂದಂತಹ ಪ್ರಶ್ನೆಗಳನ್ನು ಕೇಳಿ ಖುದ್ದು ಡಿ.ಕೆ. ಶಿವಕುಮಾರ್ ಅವರು ಶಾಕ್ ಆಗ್ಬಿಟ್ರು. ಏನ್ರಿ ಇದು ಇಷ್ಟೊಂದು ಪ್ರಶ್ನೆಗಳು, ಏನಕ್ಕೆ ಇಷ್ಟು ಪ್ರಶ್ನೆ ಕೇಳುತ್ತಿದ್ದೀರಿ, ಏನಿದ್ರ ಉದ್ದೇಶ, ಏನು ಬೇಕು, ಎಷ್ಟು ಜನ ಇದ್ದೀರಿ, ಯಾವ ಜಾತಿ, ಆದಾಯ, ಇಷ್ಟೇನು 4-5 ಪ್ರಶ್ನೆಗಳನ್ನು ಮುಗಿಸಿ ಅಂದರೆ ನೀವು ಹಿಂಗೆ 60 ಪ್ರಶ್ನೆಗಳನ್ನ ಹಾಕಿದ್ರೆ ಹೆಂಗ್ರಿ ಉತ್ತರ ಕೊಡೋದು ಜನ ಅಂತ ಹೇಳಿ ಖುದ್ದು ಹೇಳಿದ್ದು ಸರ್ಕಾರದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು. ಇದು ನಮ್ಮದು ನಿಮ್ಮದು ಹೇಳಿಕೆ ಅಲ್ಲ. ಏನು ಕೇಳಲಾಯಿತು ಡಿ.ಕೆ. ಶಿವಕುಮಾರ್ ಅವರಿಗೆ? ಡಿ.ಕೆ. ಶಿವಕುಮಾರ್ ಅವರಿಗೆ ಕೇಳಿದ್ರು, ನಿಮಗೆ ಆದಾಯ ಎಷ್ಟಿದೆ ಕೇಳಿದ್ರು. ಚೆನ್ನಾಗಿ ಹೇಳ್ತಾರೆ ಅವರು. ಆದಾಯ ಎಷ್ಟು ಸ್ಲಾಟ್ ಇದೆ? 20,000ದಿಂದ ಸ್ಟಾರ್ಟ್ ಆಗುತ್ತೆ, 12 ಲಕ್ಷಕ್ಕೂ ಅಧಿಕ ಅಂತಿದೆ. ಹೈಯೆಸ್ಟ್ ಯಾವುದಿದೆ ಅದು ಹಾಕೋ, ಹೈಯೆಸ್ಟ್ ಯಾವುದಿದೆ ಅದು ಹಾಕೋ. ಅದಾದ್ಮೇಲೆ ಕೇಳ್ತಾರೆ, ರಾಜಕೀಯವಾಗಿ ನಿಮ್ಗೇನಾದರೂ ಲಾಭ ಆಗಿದೆಯಾ ಅಂತ. ಅದಕ್ಕೆ ಡಿ.ಕೆ. ಶಿವಕುಮಾರ್ ಹೇಳ್ತಾರಾ, ಮಂತ್ರಿ ಅಂತ ಹಾಕೋ ಅಂತಾರೆ. ಸರ್ ಇಲ್ಲ, ಮಂತ್ರಿ ಅಂತ ಹಾಕ್ಕೊಳಕ್ಕೆ ಬರಲ್ಲ ಅಂತ, ಬೇರೆ ಏನಿದೆ ಆಪ್ಷನು? ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಇದೆ. ಹಾಂ ಸರಿ, ಅದನ್ನು ಹಾಕೋ. ಅಂದರೆ ಎಲ್ಲ ವರ್ಗಕ್ಕೂ ತಲುಪುವ ಹಾಗೆ ಕ್ರಿಯೇಟ್ ಆಗಿದೆಯಾ ಅನ್ನುವ ಪ್ರಶ್ನೆಗಳು ಬರೋದು ಇದಕ್ಕೆ. ಆಮೇಲೆ ಜಾತಿ ವಿಚಾರದಲ್ಲಿ ಚೆನ್ನಾಗಿದೆ. ಜಾತಿ ಗಣತಿ ಅಂತಲೇ ಮಾಡಿದಾಗ ಇಲ್ಲಿ ಎಲ್ಲ ಏನು ಮಾಡಿದ್ದಾರೆ, ಜಾತಿ ವಿಚಾರದಲ್ಲಿ ಡಿಫ್ರೆಂಟ್ ಬೇರೆ 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 ಅಂತ ಅವ್ರಿಗೆ ಕೇಳ್ತಾರೆ. ಸರ್ ಧರ್ಮ, ಹಿಂದೂ, ಸರ್ ಜಾತಿ, ಒಕ್ಕಲಿಗ, ಸರ್ ಅದರಲ್ಲಿ 4 ಬೇರೆ ಬೇರೆ ಇದೆ, ಒಕ್ಕಲಿಗ ಬರ್ಕೊ. ಅಂದರೆ ನೀವು ಪ್ರವರ್ಗಗಳನ್ನು ಎಷ್ಟೇ ಮಾಡಿರಿ, ಒಕ್ಕಲಿಗ ನಾನು ಅಷ್ಟೇ, ನೀನು ಯಾಕೆ ಅದು ಇದು ಎಲ್ಲ ಯಾಕೆ? ಆಮೇಲೆ ಒಂದು ಕ್ವಶನ್ ಕೇಳ್ತಾರೆ, ಸರ್ ಬಂಗಾರ ಎಷ್ಟಿದೆ? ಪರ್ಸ್ನಲ್ ಕ್ವಶನ್ ಅಲ್ಲ, ಯಾಕಪ್ಪ ಕೇಳ್ತೀಯಾ? ಬಂಗಾರ ಎಷ್ಟಿದೆ ಅಂತ ನಾನು ನಿನಗೆ ಯಾಕೆ ಹೇಳ್ಬೇಕು? ಹಾಂ, ಬಂಗಾರ ಎಷ್ಟಿದೆ ಅಲ್ಲ ಸರ್, ಅವರು ಒಂದು ನಂಬರ್ ಹೇಳಿದ್ರೆ ನಾವು ಅದನ್ನು ಬರ್ಕೋತೀವಿ. ನೋ ಇಟ್ಸ್ ಮೈ ಪರ್ಸ್ನಲ್, ಅದನ್ನ ಹೇಳೋಕ್ಕಾಗಲ್ಲ. ಆಮೇಲೆ ಅವ್ರು ಕೇಳ್ತಾರೆ, ಸರ್ ಕುರಿ ಸಾಗಾಣಿಕೆ ಮಾಡ್ತಾ ಇದ್ದೀರಾ, ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೀರಾ, ಹಸು ಸಾಗಾಣಿಕೆ ಮಾಡ್ತೀರಾ? ಅಂದರೆ ಸಾಗಾಣಿಕೆ ಅಲ್ಲ. ಅದಕ್ಕೆ ಇಲ್ಲ ಅದು. ಆಮೇಲೆ ಅದನ್ನ ಹೇಳ್ತಾರೆ, ಏನ್ರಿ ಇದೆಲ್ಲ ಪ್ರಶ್ನೆಗಳು, ಏನಿದು ಸಿಟಿಲಿ? ಆಮೇಲೆ ಪ್ರಶ್ನೆ ಹೊರಗಡೆ ಬಂದು ಮೀಡಿಯಾ ಜೊತೆ ಮಾತಾಡ್ಬೇಕಾದ್ರೆ ಹೇಳ್ತಾರೆ, ಹಿಂಗೆ ಸಿಟಿಲಿ ಜನಗಳು ಬ್ಯುಸಿ ಇರ್ತಾರೆ, ಇಲ್ಲಿ ಟೈಮ್ ಇಲ್ಲ ಅವ್ರ ಹತ್ರ. ಬ್ಯುಸಿ ಇರೋ ಜನರ ಹತ್ರ ಹೋಗ್ಬಿಟ್ಟು ನೀವು ಕುರಿ ಸಾಕ್ತಿದ್ದೀರಾ, ಕೋಳಿ ಸಾಕ್ತಿದ್ದೀರಾ, ಏನು ನಾನು ಕೋಳಿ ಸಾಕಾಗುತ್ತಾ ಸದಾಶಿವನಗರದಲ್ಲಿ ಕೂತ್ಕೊಂಡು ಅನ್ನುವ ಅರ್ಥದಲ್ಲಿ ಮಾತಾಡಿ. ಇನ್ನೂ ಸಾಕಷ್ಟು ಪ್ರಶ್ನೆಗಳ ಸುರಿಮಳೆ ಅವ್ರಿಗೆ. ಅದೇ ಇದು ಅದು ಅಂತ ಲಾಸ್ಟಲ್ಲಿ ಅವರೇ ಕೇಳ್ತಾರೆ, ಆಯಿತು ನೀನು ನಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಂತಲೇ ಕೇಳಿಲ್ವಲ್ಲ, ನನ್ನ ಮಗಳು ಇಂಥ ಜಾಗದಲ್ಲಿ ಇರ್ತಾಳೆ, ನನ್ನ ತಾಯಿ ಊರಲ್ಲಿರ್ತಾಳೆ, ನಾನು ನನ್ನ ಹೆಂಡತಿ ಇಲ್ಲಿರ್ತೀವಿ, ಸರಿಯಾಗಿ ಗಣತಿ ಆಗಬೇಕು, ಉದ್ದೇಶ ಅರ್ಥ ಆಗಬೇಕು. ನನ್ನ ಪ್ರಕಾರ ಹೊರಗಡೆಯಿಂದ ನೋಡಿದ್ರೆ ಔಟ್ಲೇಯರಲ್ಲಿ ಡಿ.ಕೆ. ಶಿ ಅವರು ಒಂಥರ ಒಲ್ಲದ ಮನಸ್ಸಿನಲ್ಲಿ ಇದಕ್ಕೆ ಒಂದು ಓಕೆ ಹೇಳ್ದಂದಿದೆ. ಯಾಕಂತಂದರೆ ಅವರೊಂದು ಮಾತು ಹೇಳಿದ್ರು, ನಾನು ಅದು ಡ್ರಾಫ್ಟ್ ನೋಡೇ ಇರಲಿಲ್ಲ ಹೆಂಗಿದೆ ಅಂತ, ಇವತ್ತು ನಮ್ಮ ಮನೆಗೆ ಬಂದ ಮೇಲೆ ಗೊತ್ತಾಗಿದ್ದು ಅಂತ. ಬಹಳ ದೊಡ್ಡ ವಿಚಾರದಲ್ಲಿ ಚರ್ಚೆಯಾದಂತಹ ಜಾತಿ ಗಣತಿ ಅಂದರೆ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಸಮೀಕ್ಷೆಯ ಡ್ರಾಫ್ಟ್ ಏನಿದೆ, ಅಪ್ಲಿಕೇಶನ್ ಏನಿದೆ ಅನ್ನೋದು ಕರ್ನಾಟಕ ರಾಜ್ಯದ DCMA ನೋಡಿರಲಿಲ್ಲ. ಅಂದರೆ ಅವರಿಗೆ ಅದ್ರ ಬಗ್ಗೆ ಆಸಕ್ತಿ ಇರಲಿಲ್ಲ ಅಂತಿರ್ಬೋದು, ಅಥವಾ ಒಲ್ಲದ ಮನಸ್ಸಿನಲ್ಲಿ ಅದನ್ನು ಒಪ್ಪಿದ್ದೀನಿ ಅಂತ ಇರ್ಬೋದು. ಹೋದ ವಾರ ಇದೇ ಡಿ.ಕೆ. ಶಿವಕುಮಾರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದರು, ನಿಮ್ಮ ಮನೆಗಳಿಗೆ ಸಮೀಕ್ಷೆ ಮಾಡಲಿಕ್ಕೆ ಬರ್ತಾರೆ, ಸಹಕರಿಸಿ ಅವ್ರು ಕೇಳುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ. ಆದರೆ ಡಿ.ಕೆ. ಶಿವಕುಮಾರ್ ಅವ್ರ ಮನೆಗೆ ಹೋದಾಗಲೇ ಡಿ.ಕೆ. ಶಿವಕುಮಾರ್ ಅವರು ಏನಕ್ಕೆ ಇವತ್ತಿಷ್ಟು ಅವೈಜ್ಞಾನಿಕವಾಗಿ ಇಷ್ಟೆಲ್ಲ ಪ್ರಶ್ನೆಗಳನ್ನು ಕೇಳಿಕೊಂಡು, ಕಾರ್ ಇದೆಯಾ, ಬೈಕ್ ಇದೆಯಾ, ಇನ್ನೊಂದೇನೋ ಇವತ್ತು ಬೆಳಗ್ಗೆ ಒಂದು ಸ್ಟೋರಿ ಕೇಳಿದೆ, ಈ ಗುಡಿಸ್ಲಲ್ಲಿ ಇರ್ತಾರಲ್ಲ ಅವ್ರದ್ದು ಗಣತಿ ಆಗಲ್ಲ, ಯಾಕಂದರೆ ಅವ್ರ ಹತ್ರ ಕರೆಂಟ್ ಮೀಟರ್ ಇರಲ್ವಲ್ಲ. ಕೆಲವು ಕಡೆ ಬಾಡಿಗೆದಾರರನ್ನು ಕನ್ಸಿಡರ್ ಮಾಡ್ತಿಲ್ವಂತೆ. ಮತ್ತೆ ಇದು
ಅನ್ಸೈಂಟಿಫಿಕ್ ಅಂತ ಅನಿಸ್ಬಿಡುತ್ತೆ. ಮತ್ತೆ ಕೋಟ್ಯಾಂತರ ರೂಪಾಯಿಗಳ ನಷ್ಟನ. ಎಷ್ಟೋ ಮನೆಗಳಲ್ಲಿ ಸ್ಟಿಕ್ಕರೆಂಟ್ಸು ಹೋಗು ಆಗ್ತಾ ಇದೆ, ಸರ್ವರ್ ಸ್ಲೋ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಹತ್ತತ್ರ ಎಷ್ಟೋ ಹೇಳ್ತಾ ಇದ್ದಾರೆ 36 ಲಕ್ಷನೋ 37 ಲಕ್ಷ ಏನೋ ಬಾಕಿ ಇದೆ, ಇನ್ನೂ 2 ದಿನ 3 ದಿನದಲ್ಲಿ ಏನೋ ಮುಗಿಸ್ಬೇಕು ಅಂತ ಏನೋ ಹೇಳ್ತಾ ಇದ್ದಾರೆ. ಫಿಸಿಬಲ್ ಇದೆಯಾ ಗೊತ್ತಿಲ್ಲ, ಬಟ್ ಆಗಬೇಕು, ಆಗುತ್ತೆ. ಬಟ್ ಇದರ ಇಂಪ್ಯಾಕ್ಟ್ ಏನೇನು ಆಗಬಹುದು, ಈ ಎಲ್ಲ ಮಾಹಿತಿಗಳನ್ನು ಯಾಕೆ ತಗೊಂಡ್ರು, ಇದರ ಉದ್ದೇಶ ಏನಿರ್ಬೋದು, ಅದನ್ನು ಹೇಗೆ ಇವಾಗ ಕನ್ಸಿಡ್ರೇಷನ್ಗೆ ತಗೋತಾರೆ, ಯಾರನ್ನು ಮೆಚ್ಚಿಸಲು, ಯಾರನ್ನು ತುಳಿಯಲು, ಯಾರನ್ನು ಸಮಾಧಾನಪಡಿಸಲು ಇದರ ರಿಸಲ್ಟ್ ಹೆಲ್ಪ್ ಆಗಬಹುದು ಅನ್ನೋದನ್ನು ನೋಡಬೇಕಷ್ಟೆ. ಎನಿವೆ, ನನಗೆ ಅನಿಸಿದ್ದು, ನಾವು ಡಿ ಕೆ ಶಿವಕುಮಾರ್ ವಿಡಿಯೋ ನೋಡಿ ನನಗೆ ಅನಿಸಿದ್ದು, ಒಂದು ರಾಜ್ಯದ ಉಪಮುಖ್ಯಮಂತ್ರಿಗಳೇ ಒಂದು ಸಮೀಕ್ಷೆಗೆ ಕೊಟ್ಟಂತಹ ಪ್ರಶ್ನೆಗಳನ್ನು ಆರಶೋಕ್ ಚೆನ್ನಾಗಿ ಹೇಳ್ತಾರೆ. SLCಲೇ ಅಷ್ಟು ಕ್ವಶನ್ಸ್ ಇರಲ್ಲ, SLC ಕ್ವಶನ್ ಪೇಪರಲ್ಲಿ ಅಷ್ಟು ಪ್ರಶ್ನೆಗಳಿರಲ್ಲ, ಅಷ್ಟು ಪ್ರಶ್ನೆ ಮಾಡಿಟ್ಟಿದ್ದಾರೆ ಇವರು. ಮಾನ ಮರ್ಯಾದೆ ಇರಲ್ಲ ಇವರಿಗೆ. ಅಂದರೆ ವಿಪಕ್ಷಗಳು ಅದನ್ನು ಅವರು ಹೇಳೋದು ಹೇಳ್ತಾರೆ, ನಾವು ಸಮೀಕ್ಷೆ ಏನು ವಿರೋಧಿಸ್ತಾ ಇಲ್ಲ, ಯಾಕಂದರೆ ಕೋರ್ಟ್ ಹೇಳಿದೆ ವಿರೋಧಿಸೋದ್ರಿಂದ ಬೇಡ ಮಾಡಲಿ ಅಂತ. ಹಾಗಾಗಿ ವಿರೋಧಿಸೋಕ್ಕಾಗಲ್ಲ ಕೋರ್ಟ್ ಹೇಳಿದ ಮೇಲೆ. ಆದರೆ ಅದರ ಪ್ರೊಸೆಸ್ಸನ್ನು ವಿರೋಧಿಸ್ಬೋದಲ್ಲ, ಅದು ಹೆಂಗೆ ನಡೆಸ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ. ನನಗೀಗ ಇನ್ನೊಂದು ಕುತೂಹಲ, ಸಿದ್ದರಾಮಯ್ಯವ್ರ ಮನೆಗೆ ಹೋಗಿ ಸಮೀಕ್ಷೆ ಮಾಡ್ತಾರಲ್ಲ, ಅದ್ರದ್ದೊಂದು ವಿಡಿಯೋ ನೋಡಬೇಕು ಅಂತ. ಎಷ್ಟು ತಾಳ್ಮೆಯಿಂದ, ಎಷ್ಟು ಆರಾಮಾಗಿ ಸಿದ್ದರಾಮಯ್ಯನವರು ಇದಕ್ಕೆಲ್ಲದಕ್ಕೂ ಉತ್ತರ ಕೊಡ್ಬೋದು ಅಂತ ನೋಡೋಣ. ಸಿಗ್ಬೋದು, ಅದು ಕಾದು ನೋಡುವ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ.